ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯುತ್ತಿರೋ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಹೋಗೋ ಮೊದಲು ಪಕ್ಷ ಕಟ್ಟಿದ್ದೀನಿ ಅಂತ ಹೇಳಿದ್ದ ಡಿಕೆ ಶಿವಕುಮಾರ್ ಮಾತಿಗೂ ಉತ್ತರ ಕೊಟ್ಟು ಹೋಗಿದ್ದಾರೆ. ಇನ್ನೊಂದು ಕಡೆ ಎಲ್ಲಾ ಬಗೆಹರಿಯುತ್ತೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಹೀಗಾಗಿ ನಾಳೆಯ ದೆಹಲಿ ಕಾರ್ಯಕಾರಿಣಿ ಸಭೆ ಕುತೂಹಲ ಹೆಚ್ಚಿಸಿದೆ. ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ. ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿಲ್ಲ. ಅದನ್ನು ಬಿಟ್ಟು ನೀವು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ? ಬಗೆಹರಿತದೆ, ನೀವೇನು ಚಿಂತೆ ಮಾಡಬೇಕು. ನಾಳೆ ದಿಲ್ಲಿಯಲ್ಲಿ ಮಹತ್ವದ ಸಿಡಬ್ಲ್ಯೂಸಿ ಮೀಟಿಂಗ್. ಚರ್ಚೆಗೆ ಬರುತ್ತಾ ರಾಜ್ಯದ ಕುರ್ಚಿ ಕದನ. ನಿನ್ನೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಈ ವೇಳೆ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಇಲ್ಲವೇ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಮಾತನಾಡಿ ಅಂತ ಪಟ್ಟು ಹಾಕಿದ್ರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ದಿಲ್ಲಿಗೆ ತೆರಳಿದ್ದಾರೆ. ಈ ವೇಳೆ ದಿಲ್ಲಿಯಲ್ಲಿ ರಾಜ್ಯದ ಕುರ್ಚಿ ವಿಚಾರ ಚರ್ಚೆಗೆ ಬರುತ್ತಾ ಅನ್ನೋದು ಭಾರೀ ಕುತೂಹಲ ಹುಟ್ಟುಹಾಕಿದೆ. ಇನ್ನು ದಿಲ್ಲಿಗೆ ತೆರಳೋ ಮುನ್ನ ಕುರ್ಚಿ ಸಮಸ್ಯೆ ಇತ್ಯರ್ಥವಾಗುತ್ತಾ ಅಂತ ಖರ್ಗೆ ಅವರನ್ನ ಕೇಳಿದ್ರೆ ಬಗೆಹರಿಯುತ್ತೆ, ನೀವೇನು ಚಿಂತೆ ಮಾಡಬೇಡಿ ಎಂದಷ್ಟೇ ಹೇಳಿ ತೆರಳಿದ್ರು. ಬಗೆಹರಿತದೆ, ನೀವೇನು ಚಿಂತೆ ಮಾಡಬೇಡಿ. ಬಗೆಹರಿತದೆ, ನೀವೇನು ಚಿಂತೆ ಮಾಡಬೇಡಿ. ನಾನು ಕಾರ್ಯಕರ್ತನಾಗಿದ್ದಾಗಲೂ ಪೋಸ್ಟರ್ ಅಂಟಿಸಿದ್ದೇನೆ, ಬಾವುಟ ಕಟ್ಟಿದ್ದೇನೆ, ಕಸ ಗುಡಿಸಿದ್ದೇನೆ, ಅಧ್ಯಕ್ಷನಾಗಿಯೂ ಬಾವುಟ ಕಟ್ಟಿದ್ದೇನೆ. ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಅಂತೆಲ್ಲ ನಿನ್ನೆ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ರು. ಆದ್ರಿವತ್ತು ದಾವಣಗೆರೆಯಲ್ಲಿ ನಡೆದ ದಿವಂಗತ ಶಾಸಕ ಶಾಮನೂರು ಶಿವಶಂಕರಪ್ಪ ನುಡಿನಮನ ಕಾರ್ಯಕ್ರಮಕ್ಕೆ ಇಬ್ಬರು ಒಂದೇ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿ ಜೊತೆಯಲ್ಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಕುರ್ಚಿ ಕಿತ್ತಾಟ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಿಎಂ ಗರಂ ಆದ್ರು. ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಶಾಮನೂರು ಶಿವಶಂಕರಪ್ಪನವರ ಶಿವಗಣ ಆರಾಧನೆ ಕಾರ್ಯಕ್ರಮಕ್ಕೆ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಬ್ಬರು ಬಂದಿದ್ದೀವಿ. ದೆಹಲಿಗೆ ಪದೇ ಹೋಗೋ ವಿಚಾರ ಪದೇ ಎಲ್ಲಿ ಹೋಗ್ತಾ ಇದ್ದೀನಿ? ಎಸ್, ಐ ಆಮ್ ಗೋಯಿಂಗ್. ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ನಿಮ್ ಕುರ್ಚಿ ಗಟ್ಟಿ ಐತಿ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಮಾಡ್ತಾರೆ. ಕುರ್ಚಿ ಅಳಗಾಡುತ್ತೆ. ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ? ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ. ದಲಿತ ಸಿಎಂ ಅಹಿಂದ ಒಗ್ಗಟ್ಟಿನ ದಾಳ. ಮತ್ತೊಂದೆಡೆ ಸಿಎಂ ಪಾಳೆಯದಿಂದ ಆಗಾಗ ದಲಿತ ಸಿಎಂ ದಾಳವು ತೂರಿ ಬರ್ತಿದೆ. ದಲಿತ ಸಿಎಂ ಕೂಗಿನ ಬೆನ್ನಲ್ಲೇ ಸಿಎಂ ಸ್ಥಾನಕ್ಕೆ ಎಡಬಲ ಪೈಪೋಟಿ ಕೂಡ ಜೋರಾಗಿದೆ. ಪರಮೇಶ್ವರ್ ತವರು ತುಮಕೂರಿನಲ್ಲಿ ಕೆಎಚ್ ಮುನಿಯಪ್ಪ ಮುಂದಿನ ಸಿಎಂ ಎಂಬ ಘೋಷಣೆ ಕೇಳಿಬಂದಿದೆ. ಮತ್ತೊಂದೆಡೆ ಸಚಿವ ಜಮೀರ್ ಅಹಮದ್ ಕ್ಷೇತ್ರದಾದ್ಯಂತ ಜಮೀರ್ ಅಹಮದ್ ಅಪ್ಕಮಿಂಗ್ ಡಿಸಿಎಂ ಅನ್ನೋ ಪೋಸ್ಟರ್ಗಳು, ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ವು. ಈ ಮಧ್ಯೆ ಸಿದ್ದರಾಮಯ್ಯ ಅರಸು ರೆಕಾರ್ಡ್ ಬ್ರೇಕ್ ಮಾಡುತ್ತಿರುವ ಹಿನ್ನೆಲೆ ಜನವರಿ 6ರಂದು ಅಹಿಂದ ಒಕ್ಕೂಟ ನೆಲಮಂಗಲದ ಬಳಿ ಉಚಿತ ನಾಟಿ ಕೋಳಿ ಔತಣಕೂಟ ಏರ್ಪಡಿಸಿದೆ. ಹೀಗಾಗಿ ಶಾಸಕರ ಭವನದ ಬಳಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ದಲಿತ ಸಿಎಂ ವಿಚಾರ ಮತ್ತಷ್ಟು ರಂಗು ಪಡೆದಿದೆ. ಸಿಎಂ ಬದಲಾದ್ರೆ ಸಿದ್ದರಾಮಯ್ಯ ಪರಮೇಶ್ವರ ಹೆಸರು ಹೇಳ್ತಾರೆಂಬ ಚರ್ಚೆಗೆ ನೋ ಕಮೆಂಟ್ಸ್ ಅಂತ ನಿರಾಕರಿಸಿದ್ರು. ಅಲ್ಲದೆ ಅಹಿಂದ ಮತ್ತು ದಲಿತ ಸಮಾವೇಶ ಮಾಡೋದಾಗಿ ಹೇಳಿದ್ರು. ನೋ ಕಾಮೆಂಟ್ಸ್. ಅಲ್ಲ ಸರ್, ತಮ್ಮ ಪರವಾಗಿ ಕೆ.ಸಿ. ವೇಣುಗೋಪಾಲ್ ಕೂಡ ಒಂದು ಟೀಮ್ ಭೇಟಿಯಾಗಿ ಬಂದಿದೆ ಬೆಳಗಾವಿ ಸೆಷನ್ಗೆ. ನಾನು ಹೇಳಿದೆಲ್ಲ, ನೋ ಕಾಮೆಂಟ್ಸ್. ದಲಿತ ಸಮಾವೇಶ ಮಾಡಬೇಕು ಅನ್ನೋ ಚಿಂತನೆ ಇದೆ ಸರ್ ಕಾಂಗ್ರೆಸ್ನಿಂದ, ನಮ್ಮ ನೇತೃತ್ವದಲ್ಲಿ. ಎಲ್ಲ ಮಾಡ್ತೀವಿ. ಅಹಿಂದ ಸಮಾವೇಶ ಆದಮೇಲೆ ದಲಿತ ಸಮಾವೇಶನೂ ಮಾಡ್ತೀವಿ, ಕಾರ್ಯಕರ್ತರ ಸಮಾವೇಶನೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ನಾವೇನು ವಿಭಿನ್ನವಾಗಿ ಮಾಡುವಂಥದ್ದು ಏನಿಲ್ಲ. ಸರ್ಕಾರ ಯಾವಾಗ ಬೇಕಾದರೂ ಬೀಳಬಹುದು. ವಿಜಯೇಂದ್ರ ಮಾತಿಗೆ ಕೆರಳಿದ ಕಾಂಗ್ರೆಸ್ಸಿಗರು.
ಇನ್ನು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಬೆಳವಣಿಗೆಗಳ ಬಗ್ಗೆ ಬಿಜೆಪಿಗರು ಕಾಲೆಳೆದಿದ್ದಾರೆ. ಪದೇ ಪದೇ ದಿಲ್ಲಿಗೆ ಹೋಗ್ತಿರುವುದಕ್ಕೆ ಟಾಂಗ್ ಕೊಟ್ಟಿದ್ದು ದೆಹಲಿ ದಂಡಯಾತ್ರೆ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಜನರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ನೀಡುವುದಕ್ಕಿಂತ ಅಧಿಕಾರದ ಕುರ್ಚಿಯೇ ಇವರ ಮೊದಲ ಆದ್ಯತೆಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಹೀಗೆ ಪದೇ ಪದೇ ದೆಹಲಿಗೆ ಭೇಟಿ ನೀಡುವುದಕ್ಕಿಂತ ನಕಲಿ ಗಾಂಧಿ ಕುಟುಂಬದವರ ಮನೆಯ ಗೇಟು ಬಳಿ ವಾಸ್ತವ್ಯ ಹೂಡಿ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ರಾಷ್ಟ್ರೀಯ ವೀರ ಬಾಲ ದಿವಸ್ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿರೋ ಮಾತಿಗೆ ಕಾಂಗ್ರೆಸ್ಸಿಗರು ಕೆರಳಿ ಕೆಂಡವಾಗಿದ್ದಾರೆ. ಸರ್ಕಾರ ಯಾವಾಗ ಬೇಕಾದರೂ ಬೀಳಬಹುದು ಅನ್ನೋ ವಿಜಯೇಂದ್ರ ಮಾತಿಗೆ ಕಾಂಗ್ರೆಸ್ಸಿಗರು ತಿರುಗೇಟು ಕೊಟ್ಟರು. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅದು ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು. ಕಾಂಗ್ರೆಸ್ಸಿನ ಒಳ ಜಗಳವನ್ನ ತಾವು ನೋಡ್ತಾ ಇದ್ರೆ, ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದಿದ್ದು ಯಾವಾಗಲೇ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ಆಯ್ತು, ಬರ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ? ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಜೆಪಿಯವರು ಅವ್ರು ಚುನಾವಣೆಗೆ ರೆಡಿ ಆಗ್ತಾರ. ನಾನು ಹೇಳಿದ್ನಲ್ಲ ಅವತ್ತು, ನಡೆಸಲಿ ಚುನಾವಣೆ ಅಂತ. ಕರ್ನಾಟಕದಲ್ಲಿ ಚುನಾವಣೆ ಹೇಗೆ ನಡೆದಿದೆ ಅಂತ ಅವ್ರಿಗೆ ಅರಿವಿದೆಯಾ? ಆಳಂದ್ನಲ್ಲಿ 70-80 ರೂಪಾಯಿಗೆ ಇವರು ಮತ ಕಳ್ತನ ಮಾಡಿದಾರಲ್ಲ, ಅದ್ರ ಬಗ್ಗೆ ಫಸ್ಟ್ ಚರ್ಚೆಗೆ ಬರಲಿ. ಜನರು ನಮಗೆ 5 ವರ್ಷ ಆಶೀರ್ವಾದ ಮಾಡಿದರೆ 5 ವರ್ಷ ಒಳ್ಳೆ ಆಡಳಿತ ಕೊಟ್ಟು ಚುನಾವಣೆಗೆ ಹೋಗ್ತೀವಿ. ಇವ್ರು ಹೇಳ್ದಂಗೆಲ್ಲ ಬನ್ನಿ ಡಿಸಾಲ್ವ್ ಮಾಡಿ ಅಂದರೆ ಯಾಕೆ ಡಿಸಾಲ್ವ್ ಮಾಡ್ಬೇಕು ನಾವು? ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ. ಹಗಲುಗನಸು ಕಾಣ್ತಾರೆ ಆ ರೀತಿ ಮಾತಾಡೋರು. 2.5 ವರ್ಷದಿಂದ ಕಾಣ್ತಲೇ ಅವರೇ. ಪಾರ್ಟಿ ಸ್ಟೇಬಲ್ ಆ್ಯಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಆ್ಯಂಡ್ ಸ್ಟ್ರಾಂಗ್. ಅದು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. BJP ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನೂ ಮಾಡಲ್ಲ, ಎಂದೆಂದೂ ಮಾಡಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಬಣದವರು ಅಹಿಂದ ಸಮಾವೇಶ ಮಾಡುತ್ತಿರುವುದಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪಂಚ್ ಕೊಟ್ಟಿದ್ದಾರೆ. ನೀವು ನಿಜಕ್ಕೂ ಅಹಿಂದ ನಾಯಕರೇ ಆಗಿದ್ರೆ ನೀವು ಎಲ್ಲಿ ಬೇಕಿದ್ರೂ ನಿಂತು ಗೆಲ್ಲಬಹುದಿತ್ತು. ನಿಮ್ಮ ಮಗನನ್ನ ಖಾಲಿ ಮಾಡಿ ಅಲ್ಲಿ ನಿಂತ್ರಿ, ಇದು ಅಹಿಂದಾನ ಅಂತ ಮಾಜಿ ಶಿಷ್ಯನ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದ್ರೆ ವಿಪಕ್ಷಗಳಿಗೆ ಇದೇ ಆಹಾರವಾಗಿದೆ. ನಾಳೆ ದಿಲ್ಲಿಯಲ್ಲಿ ನಡೆಯಲಿರೋ CWC ಸಭೆ ಬಳಿಕವಾದ್ರೂ ಈ ಗೊಂದಲಗಳಿಗೆಲ್ಲ ಹೈಕಮಾಂಡ್ ತಿಲಾಂಜಲಿ ಇಡುತ್ತಾ ಅಥವಾ ಬಜೆಟ್ ಅಂತ ಮತ್ತಷ್ಟು ದಿನ ಕಾದು ನೋಡುವ ತಂತ್ರಕ್ಕೆ ಶರಣಾಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅರಮನೆ ಆವರಣದಲ್ಲಿ ನಡೆದ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ರಾಷ್ಟ್ರೀಯ ತನಿಖಾ ದಳ ಎಂಟ್ರಿ ಕೊಟ್ಟಿದೆ. NIA ಅಖಾಡಕ್ಕೆ ಇಳಿತಾ ಇದ್ದಂತೆ ಸ್ಫೋಟದ ಹಿಂದೆ 10 ಅನುಮಾನಗಳು ಸೃಷ್ಟಿಯಾಗಿವೆ. ಆಕಸ್ಮಿಕ ಸ್ಫೋಟ ಪ್ರಕರಣ ಅಂತಿದ್ರೂ ಕೂಡ ಬಲೂನ್ ಮಾಡ್ತಾ ಇದ್ದ ಸಲೀಂ ಮತ್ತು ಆತನ ಆಪ್ತರ ಇತಿಹಾಸವನ್ನೆಲ್ಲ ಪೊಲೀಸರು ಕೂಡ ಹುಡುಕಿ ತನಿಖೆ ಮಾಡ್ತಿದ್ದಾರೆ. ಸಾಂಸ್ಕೃತಿಕ ನಗರಿ, ವಿಶ್ವವಿಖ್ಯಾತ ಮೈಸೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಸ್ಫೋಟವಾಗಿದೆ. ನಿನ್ನೆ ಅರಮನೆಯ ಜಯಮಾರ್ತಾಂಡ ಗೇಟ್ ಬಳಿ ಬಲೂನ್ಗೆ ತುಂಬಿಸುವ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದೆ. ಸೈಕಲ್ನಲ್ಲಿ ಹೀಲಿಯಂ ಸಿಲಿಂಡರ್ ಇಟ್ಕೊಂಡು ಬಲೂನ್ ಮಾರಾಟ ಮಾಡ್ತಿದ್ದ 40 ವರ್ಷದ ಸಲೀಂ ಸಿಲಿಂಡರ್ ಸ್ಫೋಟದಲ್ಲಿ ಮೃತಪಟ್ಟಿದ್ದ. ಇವತ್ತು ಗಂಭೀರವಾಗಿ ಗಾಯಗೊಂಡಿದ್ದ 4 ಪೈಕಿ ಮಂಜುಳಾ ಅನ್ನೋ ಮಹಿಳೆ ಉಸಿರು ಚೆಲ್ಲಿದ್ದಾರೆ. ಚಿಕಿತ್ಸೆ ಫಲಿಸದೆ ಸ್ಫೋಟದ ತೀವ್ರತೆಗೆ ಗಂಭೀರವಾಗಿ ಗಾಯಗೊಂಡಿದ್ದ ಮಂಜುಳಾ ಮೃತಪಟ್ಟಿದ್ದಾರೆ. ಅರಮನೆ ಲೈಟಿಂಗ್ ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ. ನಮ್ಗೆ ಫೋನೇ ಮಾಡಕ್ ಬರಲ್ಲ, ನಮ್ಗೆ ಹೆಂಗ್ ಗೊತ್ತಾಯ್ತದೆ? ನಮ್ದು ಫೋನಿಗೆ ನೇನೇ ಇಲ್ಲ. ಅರಮನೆ ಲೈಟಿಂಗ್ ನೋಡ್ಕೊಂಡು ಅಣ್ಣನ ಮಗಳ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಷ್ಟೇ. ಮಂಜುಳಾ ವಾಪಸ್ ಬರಲಿಲ್ಲ ಅಂತ ಕುಟುಂಬದವರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನೊಂದ್ ಕಡೆ ಇದೇ ಮೈಸೂರು ಅರಮನೆ ಮುಂದೆ ಬ್ಲಾಸ್ಟ್ ಕೇಸಲ್ಲಿ ಇನ್ನೂ 3 ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದರಲ್ಲಿ ಕೋಲ್ಕತ್ತಾದ ಶಹನಾಜ್ ಹಾಗೂ ದಾವಣಗೆರೆಯ ಕೊಟ್ರೇಶ್ ಕಾಲಿಗೆ ಪೆಟ್ಟಾಗಿದ್ದು ಚೇತರಿಸಿಕೊಳ್ತಿದ್ದಾರೆ. ಆದರೆ ಗಾಯಾಳು ಲಕ್ಷ್ಮಿಯವರ ಕುತ್ತಿಗೆಗೆ ತೀವ್ರ ಗಾಯವಾಗಿದ್ದು ಆಪರೇಷನ್ ಆಗಿದೆ. ಆದರೂ ಪರಿಸ್ಥಿತಿ ಚಿಂತಾಜನಕವಾಗಿದೆ. ನಂಗೆ 9 ತಂಗಿ ಫೋನ್ ಮಾಡಿ ಹೇಳಿದ್ಲು, ನಾನು ಅದಕ್ಕೆ ಹಿಂಗೆ ಬಾಂಬ್ ಬ್ಲಾಸ್ಟ್ ಆಗಿ ಬಿದ್ದೋಗ್ಬಿಟ್ಟೆ, ಸತ್ತೋಗೈತೆ ಅಂತ ಹೇಳ್ಬಿಟ್ಲು. ಅವಳಿಗೂ ಕತ್ತೇಟಾಗೈತೆ.
ಆವಾಗ ನಮ್ಮ ಗಾಬರಿ ನಾನು ಓಡಿ ಬಂದಿಲ್ಲ, ನಮ್ಗೆ ಅಷ್ಟೊಂದು ತಲೆ ಓಡಿಲ್ಲ, ಇನ್ನೂ ಏನು ಗ್ಯಾರಂಟಿ ಕೊಡ್ತಾ ಇಲ್ಲ. ಬಲೂನ್ಗೆ ಗಾಳಿ ತುಂಬುವ ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಇಷ್ಟು ದೊಡ್ಡ ಅನಾಹುತ ಆಗಿದೆ ಅನ್ನೋದು ಪ್ರಾಥಮಿಕ ತನಿಖೆಯ ಮಾಹಿತಿ. ಆದರೆ ಸಿಲಿಂಡರ್ ಸ್ಫೋಟದ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ ಇದೆಯಾ ಅನ್ನುವ ಅನುಮಾನವೂ ಬಲವಾಗಿ ಕಾಡ್ತಿದೆ. ಯಾಕಂದ್ರೆ ಮೈಸೂರು ಅರಮನೆ ಮುಂದಿನ ಸ್ಫೋಟ ಪ್ರಕರಣಕ್ಕೆ ಈಗ ಎನ್ಐಎ ಎಂಟ್ರಿಗಾಗಿದೆ. ಮೈಸೂರು ಅರಮನೆ ಮುಂದಿನ ಸ್ಫೋಟದ ಬಗ್ಗೆ ಸಾಕಷ್ಟು ರಹಸ್ಯ ಮಾಹಿತಿಗಳನ್ನು ಸಂಗ್ರಹಿಸಿದ್ದು ಫೀಲ್ಡ್ಗಿಳಿದು ಸಮಗ್ರ ತನಿಖೆಗೂ ತಂಡ ರೆಡಿಯಾಗ್ತಿದೆ. ಅಷ್ಟಕ್ಕೂ ನಿಜಕ್ಕೂ ಇದು ಉಗ್ರರ ಕೃತ್ಯನ ಅಥವಾ ಆಕಸ್ಮಿಕ ಸ್ಫೋಟನ? ಎನ್ಐಎ ಎಂಟ್ರಿ ಆಗ್ತಿರೋದು ಯಾಕೆ? ಇಲ್ಲಿವರೆಗೂ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಸಿಕ್ಕಿದೆ ಅಂತ ನೋಡೋದಾದ್ರೆ, ಬಲೂನ್ ಮಾರಾಟ ಮಾಡ್ತಿದ್ದ ಸಲೀಂ ಸ್ಫೋಟದಲ್ಲಿ ಸತ್ತಿದ್ದು ಈಗ 15 ದಿನದ ಹಿಂದಷ್ಟೇ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದ. ಮೈಸೂರಿನ ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜಲ್ಲಿ ವಾಸ ಮಾಡ್ತಿದ್ದ. ಆದ್ರೆ 15 ದಿನದ ಹಿಂದೆ ಬಂದವನಿಗೆ ಹೀಲಿಯಂ ಸಪ್ಲೈ ಮಾಡಿದ್ಯಾರು? ಅಷ್ಟು ಸುಲಭವಾಗಿ ಸಲೀಂಗೆ ಹೀಲಿಯಂ ಸಿಲಿಂಡರ್ ಸಿಕ್ಕಿದ್ ಹೇಗೆ? ಬಲೂನ್ ಮಾರೋನಿಗೆ ಲಾಡ್ಜಲ್ಲಿರಲು ಹಣ ಎಲ್ಲಿಂದ ಬರ್ತಿತ್ತು ಅನ್ನುವ ಅನುಮಾನದಡಿ ಎನ್ಐಎ ತನಿಖೆಗೆ ಎಂಟ್ರಿಯಾಗಿದೆ. ಇನ್ನು ಎರಡನೇ ಅನುಮಾನ ಅಂದ್ರೆ ಹೀಲಿಯಂ ಸ್ಫೋಟವಾಗಿದ್ದು ಹೀಲಿಯಂ ಜಡ ಅನಿಲ, ಅಷ್ಟು ಬೇಗ ಸ್ಫೋಟ ಆಗೋದಿಲ್ಲ. ಅದಕ್ಕೆ ಜಾತ್ರೆಗಳಲ್ಲಿ, ಪಾರ್ಟಿಗಳಲ್ಲಿ, ಪ್ರವಾಸಿ ತಾಣಗಳಲ್ಲಿ ಬಳಸಲು ಮುಕ್ತ ಅವಕಾಶವಿದೆ. ಆದ್ರೆ ಗಾಳಿಯಲ್ಲಿ ಆಮ್ಲಜನಕದ ಜೊತೆ ಸೇರಿ ಒತ್ತಡ ಹೆಚ್ಚಾದ್ರೆ, ಬಿಸಿಲು ಹೆಚ್ಚಾದ್ರೆ ಬಲೂನ್ ಮಾತ್ರ ಸ್ಫೋಟವಾಗುತ್ತೆ. ಆದ್ರೆ ಇಲ್ಲಿ ಸ್ಫೋಟವಾಗಿದ್ದು ರಾತ್ರಿ ವೇಳೆ, ಅದು ಸಿಲಿಂಡರ್ ಸಮೇತ. ಹೀಗಾಗಿಯೇ ಹೀಲಿಯಂ ಜೊತೆ ಬೇರೆ ಕೆಮಿಕಲ್ ಸೇರಿಸಿರುವ ಅನುಮಾನವೂ ದಟ್ಟವಾಗಿದೆ. ನಿನ್ನೆ ಗುರುವಾರ, ಕ್ರಿಸ್ಮಸ್ ಹಬ್ಬದ ಸಂಭ್ರಮ, ಸರ್ಕಾರಿ ರಜೆನೂ ಇತ್ತು. ಹಾಗಾಗಿ ಮೈಸೂರಿಗೆ ಪ್ರವಾಸಿಗರು ಹೆಚ್ಚಾಗಿ ಬಂದಿದ್ರು. ಇಂತಹ ಹೊತ್ತಲ್ಲೇ ಈ ಸ್ಫೋಟ ಸಂಭವಿಸಿದೆ. ಹಾಗಾಗಿ ಇದು ಆಕಸ್ಮಿಕ ಸ್ಫೋಟ ಅಂತ ಸುಮ್ಮನಾಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಘಟನೆ ಆಗಿರೋದ್ರಿಂದ ಸಮಗ್ರ ತನಿಖೆ ನಡೆಸಿ ವರದಿ ಕೊಡಲು ಪೊಲೀಸರಿಗೆ ಗೃಹ ಸಚಿವರು, ಮೈಸೂರು ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಕೃತ್ಯದಿಂದ ಇದೆಲ್ಲನೂ ಕೂಡ ಆಚೆಗೆ ಬಂದಿದೆ. ಸೊ ಇದು ಇನ್ನೂ ಎಷ್ಟು ಗಂಭೀರ ಅಂತ ಇವತ್ತು ಆಡಳಿತಕ್ಕೆ ಗೊತ್ತಾಗಿದೆ. ನಾವು ಇದ್ರು, ಶಾಸಕರು ಇದ್ರು ಆ ಮೀಟಿಂಗಲ್ಲಿ, ಪದೇ ಪದೇ ಮಾಡ್ತಾ ಇರ್ತೀವಿ. ಅಲ್ಲಿ ಝೋನಿಂಗ್ ಮಾಡೋದಕ್ಕೆ ಇವತ್ತು ನಾವು ನಿರ್ದೇಶನವನ್ನು ಕೊಟ್ಟಿದ್ವಿ ಅಂದಿನ MCC ಕಮಿಷನರ್. ಇವತ್ತರೆಗೂ ಏನಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತ ಕಮಿಷನರ್ಗೆ ನಾವು ಪ್ರಶ್ನೆ ಮಾಡ್ತೀವಿ. ಸೊ ಅವ್ರು ಇಂಥ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಪರೀಕ್ಷೆ ಮಾಡಬೇಕಾಗಿದೆ ಇದೆಲ್ಲನೂ ಕೂಡ ಅಂತ ನಾವು ಕೂಡ ಅವರಿಗೆ ಶಿಫಾರಸನ್ನು ಮಾಡ್ತೀವಿ, ಆಗ್ರಹವನ್ನು ಮಾಡ್ತೀವಿ. ಸಿಲಿಂಡರು ಬರ್ಸ್ಟ್ ಆಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ. ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ನಡೆದ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಿದೆ. ಹೊರ ರಾಜ್ಯಗಳಿಂದ ಬಂದವರು ರಾಜ್ಯದ ಪೊಲೀಸ್ ಇಲಾಖೆಯ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಜೀವನ ನಡೆಸುತ್ತಿದ್ದಾರೆ. ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಹೀಗಾಗಿ ಸರ್ಕಾರ, ಗೃಹ ಇಲಾಖೆ ಮತ್ತು ಪೊಲೀಸರು ವಲಸೆ ಬರೋರ ಬಗ್ಗೆ ನಿಗಾ ವಹಿಸಬೇಕು. ಆಗಷ್ಟೇ ಇಂತಹ ಘಟನೆಗಳನ್ನ ಸಾಧ್ಯವಾದಷ್ಟು ತಡೆಯಬಹುದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದ ಬಸ್ ದುರಂತದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಮೃತಪಟ್ಟ 7 ಜನರ ಒಂದೊಂದು ಕಥೆಗಳು ಕಣ್ಣೀರು ತರಿಸ್ತಿವೆ. ವಿಧಿಯಾಡಿದ ಮೋಸದಾಟಕ್ಕೆ ಆಪ್ತ ಸ್ನೇಹಿತೆಯರು ಬಲಿಯಾಗಿದ್ದಾರೆ. ಮಕ್ಕಳ ಮದುವೆಗೆ ರೆಡಿಯಾಗ್ತಾ ಇದ್ದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮದುವೆಯ ಕನಸು ಕಂಡವರಿಗೆ ಮಸಣದ ಶಿಕ್ಷೆ, ಸ್ನೇಹಿತೆಯರ ಬಾಳಲ್ಲಿ ಯಮನ ರಣಕೇಕೆ. ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದ ಬಸ್ ದುರಂತದ ಕಾರ್ಮೋಡ ದಿನೇ ದಿನೇ ಆವರಿಸ್ತಾನೇ ಇದೆ. ಸತ್ತವರ ಕಣ್ಣೀರ ಕಥೆಗಳು ದಿನಕ್ಕೊಂದರಂತೆ ತೆರೆದುಕೊಳ್ತಾನೇ ಇವೆ. ಇವರಿಬ್ಬರು ಕೂಡ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದವರು. ಇಬ್ಬರದ್ದು ಒಂದೇ ಊರು ಆಗಿದ್ರಿಂದ ಚಿಕ್ಕ ವಯಸ್ಸಿನಿಂದಲೂ ಜೊತೆಗೆ ಬೆಳೆದಿದ್ರು. ಆಟ ಪಾಠ ಎಲ್ಲದರಲ್ಲೂ ಒಟ್ಟೊಟ್ಟಿಗೆ ಇರ್ತಿದ್ರು. ಎಂಟೆಕ್ ಮಾಡಿದ್ದ ನವ್ಯ ಹಾಗೂ ಮಾನಸ 3 ವರ್ಷದಿಂದೇ ಬೆಂಗಳೂರಿನಲ್ಲಿ ಕೆಲಸ ಶುರು ಮಾಡಿದ್ರು. ಇಬ್ಬರಿಗೂ ಒಂದೇ ಕಡೆ ಕೆಲಸ ಸಿಕ್ಕಿತ್ತು. ಹೀಗಾಗಿ ಒಟ್ಟಿಗೆ ಒಂದೇ ರೂಮ್ನಲ್ಲಿದ್ರು. ಹೆಣ್ಮಕ್ಕಳಿಗೆ ಮದುವೆ ವಯಸ್ಸಾಯ್ತು ಅಂತ ಈ ವರ್ಷ ಮದುವೆ ಮಾಡುವುದಕ್ಕೆ ನಿರ್ಧರಿಸಿದ್ರು. ನವ್ಯಾಗೆ ಹುಡುಗನನ್ನ ನೋಡಿದ್ದ ಹೆಣ್ಣೆತ್ತವರು ಏಪ್ರಿಲ್ 28ಕ್ಕೆ ಮದುವೆ ದಿನಾಂಕವನ್ನು ನಿಗದಿ ಮಾಡಿದ್ರು. ಇನ್ನೇನು ಶನಿವಾರ ಭಾನುವಾರ ಊರಿಗೆ ಬರ್ತಾಳೆ, ಮದುವೆ ತಯಾರಿ ಶುರು ಮಾಡಬೇಕು ಅಂದ್ಕೊಂಡಿದ್ರು. ಆದ್ರೆ ಅಷ್ಟರೊಳಗೆ ವಿಧಿ ಮೋಸದಾಟವಾಡಿದೆ. ಗುರ್ತಿಡಿಯಕ್ಕಾಗದಷ್ಟು
ಇದಾಗೋಯ್ತು. ಅದೇ ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಅದೇ ನವ್ಯ ಮತ್ತೆ ಮಾನಸ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಸಣ್ಣವರಿಂದ ಒಟ್ಟಿಗೆ ಓದ್ತಾ ಇದ್ರು. ಪ್ರೈಮರಿಯಿಂದ ಕಾಲೇಜಿಂದ ಹಿಡಿದು ಕೆಲಸ ಸೇರ್ಕೊಳ್ಳೋ ಒಂದೇ ಕಂಪ್ನಿ ಮಾಡ್ಕೊಂಡು ಒಂದೇ ಮನೇಲಿ ಮಡ್ಕಿದ್ರು, ಒಂದೇ ತಟ್ಟಲ್ಲ ನತ್ತಿನಾರು, ಒಂದೇ ಸಲ ಸತ್ತೋದ್ರಿ ಇಬ್ರು. ನವ್ಯಾಗೆ ಮದುವೆ ನಿಶ್ಚಯವಾಗಿದ್ರೆ ಮಾನಸಾಗೂ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ಆದ್ರೆ ಗೋಕರ್ಣಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಬುಧವಾರ ಬಸ್ ಹತ್ತಿದ್ಲು. ಶನಿವಾರ ಊರಿಗೆ ಬರ್ತೀನಿ ಎಂದಿದ್ರಿಂದ ಹೆತ್ತವರು ಭಾನುವಾರ ಮಗಳ ಮದುವೆ ಮಾತುಕತೆ ಇಟ್ಕೊಂಡಿದ್ರು. ಎಲ್ಲಾ ಚೆನ್ನಾಗಿದ್ದಿದ್ರೆ 2 ದಿನದಲ್ಲಿ ಮದುವೆ ನಿಶ್ಚಯವಾಗ್ತಿತ್ತು. ಆದ್ರೆ ಅಷ್ಟೊತ್ತಿಗಾಗಲೇ ಆ ಭಗವಂತನೇ ಮೋಸದ ಏಟು ಕೊಟ್ಟಿದ್ದಾನೆ. ಮಗಳ ಮದುವೆ ಕನಸು ಕಂಡಿದ್ದ ಹೆತ್ತವರಿಗೆ ಮಗಳ ಮುಖ ನೋಡುವುದಕ್ಕಾಗದಂತೆ ಮಾಡಿದ್ದಾನೆ. ಕ್ರಿಸ್ಮಸ್ ಡೇ ಬಂದ್ಲಾಗಿ ಹಿಂಗೆ 1 ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದೆ. ಚೆನ್ನಾಗಿದ್ರು ಎಲ್ಲ ಒಟ್ಟಿಗೆ LKG UKGಯಿಂದ ಒಟ್ಟಿಗೆ ಬೆಳೆದವರು, ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡ್ತಾರೆ. ಬಸ್ ದುರಂತದಲ್ಲಿ ಸುಟ್ಟು ಕರಕಲಾಗಿರೋ ನವ್ಯ ಹಾಗೂ ಮಾನಸಾಳ ಮೃತದೇಹವನ್ನ ಗುರುತಿಸೋದಕ್ಕೂ ಆಗ್ತಿಲ್ಲ. ಇಬ್ಬರೂ ಸುಟ್ಟು ಕರಕಲಾಗಿದ್ದು ಮಾಂಸದ ಮುದ್ದೆಯಂತಾಗಿದ್ದಾರೆ. ಹೀಗಾಗಿ ಕುಟುಂಬಸ್ಥರ DNA ಪರೀಕ್ಷೆ ನಡೆಸಿದ್ದು ಮೃತದೇಹಗಳನ್ನ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲೇ ಇಟ್ಟಿದ್ದಾರೆ. DNA ಪರೀಕ್ಷೆಯ ವರದಿ ಬಂದ ನಂತರವೇ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಿದ್ದಾರೆ. ಬಸ್ ಅಪಘಾತದಲ್ಲಿ 7ಕ್ಕೆ ಏರಿದ ಸಾವಿನ ಸಂಖ್ಯೆ. ನರಳಿ ಪ್ರಾಣ ಬಿಟ್ಟ ಬಸ್ ಚಾಲಕ ರಫೀಕ್. ಬಸ್ ದುರಂತದಲ್ಲಿ ಸಾವಿನ ಸಂಖ್ಯೆ ದಿನೇ ದಿನೇ ಏರ್ತಾನೇ ಇದೆ. ನಿನ್ನೆವರೆಗೂ 6 ಇದ್ದ ಸಾವಿನ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಬಸ್ ಚಾಲಕ ರಫೀಕ್ನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿನ್ನೆ ಇದ್ದ ಸ್ಥಿತಿ ನೋಡಿದ್ರೆ ಔಟ್ ಆಫ್ ಡೇಂಜರ್ ಅಂದ್ಕೊಂಡಿದ್ರು. ಯಾಕಂದ್ರೆ ಗಾಯಾಳು ರಫೀಕ್ ಮಾಧ್ಯಮಗಳ ಜೊತೆಗೂ ಮಾತಾಡಿದ್ರು. ರಫೀಕ್ರ 2 ಕಾಲು 1 ಕೈ ಮುರಿದಿತ್ತು. ಜೊತೆಗೆ ಕರುಳಿನ ಭಾಗಕ್ಕೂ ಗಂಭೀರ ಗಾಯವಾಗಿತ್ತು. ಹೀಗಾಗಿ ವೈದ್ಯರು ಶಸ್ತ್ರಚಿಕಿತ್ಸೆ ಕೂಡ ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಅವನನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ನಿನ್ನೆ ಸ್ವಲ್ಪ ಮಾತಾಡ್ದಿರಿ ನನ್ನ ಜೊತೆ. ಇಲ್ಲ ಏನಿಲ್ಲ, ಆರಾಮಾಗೈತಿ, ಸ್ವಲ್ಪ ಹೊಟ್ಟಿನೂ ಅಷ್ಟ ಆಗೈತಿ ಅಂತ ಹೇಳಿದ್ರಿ. ಆಪರೇಷನ್ ಹೋಗಾಕ ಅಷ್ಟೇ ಮಾತಾಡ್ದಿರಿ. ನನಗೆ ಫಸ್ಟ್ ಹೇಳಿದ್ರಿ ಅವರು BP ಕರೆಕ್ಟ್ ಇಲ್ಲ, ದೇವ್ರ ಜವಾಬ್ದಾರಿ ನೋಡಂತ ಅಷ್ಟೇ. ಒಟ್ನಲ್ಲಿ ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಅಪಘಾತ ಸಂಭವಿಸಿ 1 ದಿನವಾದ್ರೂ ಅಪಘಾತದ ಕರಾಳತೆ ಮಾತ್ರ ಕಮ್ಮಿ ಆಗ್ತಿಲ್ಲ. ಹಾಸನದಿಂದ ಕೃಷ್ಣ ಇಬ್ಬೀಡು ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯ, ಹಲ್ಲೆ, ಹತ್ಯೆ ವಿರುದ್ಧ ಭಾರತದಲ್ಲಿ ಹೋರಾಟ ತೀವ್ರಗೊಳ್ತಿದೆ. ಬಾಲಿವುಡ್ ತಾರೆಯರು ಅಷ್ಟೇ ಎಚ್ಚರ, ಹಿಂದೂಗಳೇ ಮೌನ ನಿಮ್ಮನ್ನ ಉಳಿಸುವುದಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಬಾಂಗ್ಲಾ ವಿಚಾರದಲ್ಲಿ ಹಿಂದೂಗಳ ಸಿಟ್ಟು ಸ್ಫೋಟವಾಗ್ತಿದ್ದಂತೆ ಕೇಂದ್ರ ಸರ್ಕಾರ ಅಖಾಡಕ್ಕಿಳಿದಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ತ ಹೀರುವ ರಕ್ತ ಬೀಜಾಸುರರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಕಳೆದ ವಾರದ ದೀಪು ಚಂದ್ರದಾಸ್ ಅನ್ನೋ ಹಿಂದೂ ಯುವಕನನ್ನ ನಡು ರಸ್ತೆಯಲ್ಲೇ ಹಿಂಸೆ ಕೊಟ್ಟು ಹಲ್ಲೆ ಮಾಡಿ ಕೊಂದು ಮರಕ್ಕೆ ನೇಣು ಹಾಕಿ ಬೆಂಕಿ ಹಚ್ಚಿದ್ರು ಪಾಪಿಗಳು. ದೀಪು ಬರ್ಬರ ಹತ್ಯೆ ಬೆನ್ನಲ್ಲೇ ಬಾಂಗ್ಲಾದೇಶದಲ್ಲಿ ಅಮೃತ್ ಮಂಡಲ್ ಅಲಿಯಾಸ್ ಸಾಮ್ರಾಟ್ ಅನ್ನೋ 29 ವರ್ಷದ ಯುವಕನನ್ನ ರಾಜ್ಬಾರಿಯಾದ ಪಾಂಕ್ಷಾದಲ್ಲಿ ಹತ್ಯೆ ಮಾಡಿದ್ದಾರೆ. ಅಮೃತ್ ಸಾಮ್ರಾಟ್ ಒಬ್ಬ ಸುಲಿಗೆ ಮಾಡಲು ಬಂದಿದ್ದಾಗ ಊರಿನವರೆಲ್ಲ ಸೇರಿ ಹತ್ಯೆ ಮಾಡಿದ್ದಾರೆ ಅಂತಾನು ಕಥೆ ಕಟ್ಟಿದ್ದಾರೆ. ಆದರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಿದ್ಮೇಲೆ ಬಾಂಗ್ಲಾದ ಕಿರಾತಕರು ಇಂಥ ಕಥೆ ಕಟ್ಟೋದು ಮಾಮೂಲಾಗಿದೆ. ಬಾಂಗ್ಲಾದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗಿರೋದಕ್ಕೆ ಪ್ರತಿಭಟನೆಗಳು ನಡೆಯುತ್ತಿದ್ದು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತ ಆಗ್ರಹಿಸುತ್ತಿವೆ. ಇನ್ನೊಂದು ಕಡೆ ಬಾಲಿವುಡ್ ತಾರೆಯರು ಹಿಂದೂಗಳ ರಕ್ಷಣೆ ಆಗಬೇಕು ಅಂತ ದನಿ ಎತ್ತಿದ್ದಾರೆ. ಬಾಲಿವುಡ್ ನಟಿ ಕಾಜೋಲ್ ಅಗರ್ವಾಲ್ ಇನ್ಸ್ಟಾದಲ್ಲಿ ಫೋಟೋ ಪೋಸ್ಟ್ ಮಾಡಿದ್ದಾರೆ. ಈ ಫೋಟೋದಲ್ಲಿ ದೀಪು ಚಂದ್ರದಾಸ್ನನ್ನ ಥಳಿಸಿ ಮರಕ್ಕೆ ನೇತು ಹಾಕಿ ಬೆಂಕಿ ಹಚ್ಚಿರುವ ಗ್ರಾಫಿಕ್ಸ್ ಫೋಟೋದಲ್ಲಿ ಎಚ್ಚರ ಹಿಂದೂಗಳೇ, ಮೌನ ನಿಮ್ಮನ್ನು ಉಳಿಸೋದಿಲ್ಲ ಎಂಬ ಸಂದೇಶವನ್ನು ಕಾಜಲ್ ಅಗರ್ವಾಲ್ ಹಾಕಿದ್ದಾರೆ. ನಟಿ ಮತ್ತು ಮಾಜಿ ಸಂಸದೆ ಜಯಪ್ರದಾ ಬಾಂಗ್ಲಾದಲ್ಲಿ ಆಗ್ತಿರೋ ಕ್ರೂರ ಘಟನೆಯನ್ನ ಖಂಡಿಸಿದ್ದು ಬಹಿರಂಗವಾಗಿ ಕೇಂದ್ರ ಸರ್ಕಾರ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ.
यही वो नया बांग्लादेश, ये मामूली हिंसा नहीं है, ये सरासर मॉब लिंचिंग है, सीधा सनातन धर्म पर और हिंदुत्व पर प्रहार है। हमारे मंदिर तोड़े जा रहे हैं, हमारी बहनों इज्जत पर खिलवाड़ कर रहे हैं, फिर भी हम चुप हैं। ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ಬಗ್ಗೆ ಪ್ರತಿಭಟನೆ ಆಕ್ರೋಶಗಳು ಹೆಚ್ಚಾಗ್ತಿದ್ದಂತೆ ಇವತ್ತು ಕೇಂದ್ರ ಸರ್ಕಾರ ಪ್ರತಿಕ್ರಿಯೆ ನೀಡಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಉತ್ತರ ಕೊಟ್ಟರು. We are all aware of the recent developments in Bangladesh. We have been closely following them, and as far as law and order situation is concerned, I have been apprising you from time to time, including Hindus, Christians and Buddhists at the hands of extremists is a matter of grave concern. We condemn the recent gruesome killing of a Hindu youth in Maimen Singh and expect that the perpetrators of the crime would be brought to justice. ಅಂದ ಹಾಗೆ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಬಂದ ಮೇಲೆ ಹಿಂದೂಗಳನ್ನ ಹೆಚ್ಚು ಟಾರ್ಗೆಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರವೇ ಕೊಟ್ಟಿರುವ ಮಾಹಿತಿ ಪ್ರಕಾರ ಬಾಂಗ್ಲಾದಲ್ಲಿ 2,900ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಹಲ್ಲೆ ಮಾಡಿ ಹಿಂಸೆ ಕೊಟ್ಟು ಆಸ್ತಿ ಕಬಳಿಸಿರೋ ಘಟನೆಗಳಾಗಿವೆ. ಹೀಗಾಗಿನೇ ಬಾಂಗ್ಲಾದಲ್ಲಿರುವ ಹಿಂದೂಗಳ ರಕ್ಷಣೆಗೆ ಜನ ಬೀದಿಗಿಳಿದಿದ್ದಾರೆ. ಆದರೆ ಬಾಂಗ್ಲಾದಲ್ಲಿ ನಡೆಯುತ್ತಿರೋ ಹಿಂಸಾಚಾರಗಳಿಗೆಲ್ಲ ಯಾವಾಗ ತೆರೆ ಬೀಳುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.